ಇವತ್ತು ಭದ್ರೆಗೆ ನಮ್ಮ ಭದ್ರಾವತಿ ಶಾಸಕರಾದಂಥ ಸಂಗಮೇಶ್ ಅಣ್ಣನವರಾಗಲಿ, ಅದೇ ರೀತಿ ತರೀಕೆರೆ ಶಾಸಕರಾದಂಥ ಶ್ರೀನಿವಾಸ್ ಅವರು, ಅದೇ ರೀತಿ ಇವತ್ತು ಶಿವಮೊಗ್ಗ ಜಿಲ್ಲಾ ಉಸ್ತುವಾರಿ ಅಣ್ಣನವರಾದಂಥ ಮಧು ಬಂಗಾರಪ್ಪ ಇವರೆಲ್ಲರ ನೇತೃತ್ವದಲ್ಲಿ ಮೊದಲನೇ ಬಾರಿಗೆ ಭದ್ರೆಗೆ ಬಾಗಿನವನ್ನು ಅರ್ಪಿಸಿದ್ದೀನಿ. ಭಾಳ ಖುಷಿಯಾಗುತ್ತೆ. ಇಡೀ ರಾಜ್ಯದಲ್ಲಿ ಈ ಬಾರಿ ಮುಂಗಾರು ಮಳೆ ಜಾಸ್ತಿಯಾಗಿ ತುಂಬ ಚೆನ್ನಾಗಾಗಿ ಇಡೀ ಜುಲೈ ತಿಂಗಳಿನಲ್ಲಿ ಪಶ್ಚಿಮ ಘಟ್ಟದಲ್ಲಿ ಭಾಳಷ್ಟು ಮಳೆಯಾಗಿ ಇವತ್ತು ಎಲ್ಲ ಹಳ್ಳ ಕೊಳ್ಳಗಳು, ಕೆರೆಗಳು, ಹೊಳೆಗಳು ಎಲ್ಲ ತುಂಬಿ ಹರಿತಾ ಇದ್ದಾವೆ. ಕರ್ನಾಟಕ ಸಮೃದ್ಧಿ ಆಗ್ತಾ ಇದೆ. ಅದರಲ್ಲೂ ಭದ್ರಾವತಿ ಮಲೆನಾಡು ನೋಡಿ ಭಾಳ ಸಂತೋಷ ಅನಿಸುತ್ತೆ. ಹೌದು, ಇವತ್ತು ಬೆಳಗ್ಗೆಯಿಂದ ಬ್ರೇಕಿಂಗ್ ನ್ಯೂಸನ್ನು ನೋಡ್ತಾ ಇದ್ದೀವಿ. ಅದನ್ನು ಮುಂಜಾಗ್ರತೆ ಕ್ರಮ ತೆಗೆದುಕೊಳ್ಬೇಕು ಅಂತ ಹೇಳಿ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳಾಗಲಿ ಅಥವಾ ನೀರಾವರಿ ಸಚಿವರು, ರಾಜ್ಯದ ಉಪಮುಖ್ಯಮಂತ್ರಿಗಳಾದಂಥ ಡಿ.ಕೆ. ಶಿವಕುಮಾರ್ ಅವರು ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದಾರೆ. ಎಲ್ಲ ರೀತಿಯಾದಂಥ ಪ್ರಯತ್ನಗಳು ನಮ್ಮ ಸರ್ಕಾರ ಮತ್ತು ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ರಾಜ್ಯದ ಪ್ರಮುಖ ಜಲಾಶಯಗಳು ಕೂಡ ಅದು ಕೂಡ ಒಂದು ಅಂದರೆ ಪ್ರತಿ ವರ್ಷ ಡ್ಯಾಮ್ಗಳನ್ನು ಗುಣಮಟ್ಟ ಇರ್ಬೋದು ಪ್ರತಿಯೊಂದು ಕೂಡ ಚೆಕ್ ಮಾಡ್ತಾರೆ. ಅಂದರೆ ಇಲ್ಲೆಲ್ಲ ಕರ್ತವ್ಯ ಲೋಪ ಆಯಿತು ಅಧಿಕಾರಿಗಳ ವಿಚಾರದಲ್ಲಿ ಅಂತ ನೋಡಿ. ಪ್ರತಿಯೊಂದಕ್ಕೂ ಕರ್ತವ್ಯ ಲೋಪ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಚೆಕ್ ಮಾಡಬೇಕು ಅವರು ಖಂಡಿತವಾಗ್ಲೂ. ಯಾಕಂದರೆ ಹೋದ ಬಾರಿ ನಮಗೆ ಬರಗಾಲ ಆಗಿತ್ತು, ಈ ಬಾರಿ ನಮಗೆ ಮಳೆಗಾಲ ತುಂಬ ಚೆನ್ನಾಗಾಗಿ ಎಲ್ಲರೂ ಬಯಸಿದಂತೆ ಹೇಳಿದ ಹಾಗೆ ಡ್ಯಾಮ್ಗಳೆಲ್ಲ ತುಂಬಿದ್ದಾವೆ. ಭಾಳ ಹಳೆಯ ಡ್ಯಾಮ್ಗಳು ಎಲ್ಲ ಕೂಡ ಕಾಂಗ್ರೆಸ್ ಪಕ್ಷದ ಸರ್ಕಾರ 50 ವರ್ಷದ ಮಾಡಿದರು. ಎಲ್ಲ ಡ್ಯಾಮ್ಗಳನ್ನ ನಮ್ಮ ಸರ್ಕಾರಗಳು ಕಾಂಗ್ರೆಸ್ ಪಕ್ಷದ ಸರ್ಕಾರ ಮಾಡಿದ್ದು. ಈಗ ಅದನ್ನು ದುರಸ್ತಿ ಕೂಡ ಮಾಡಬೇಕು. ಸೊ ಮುಂದಿನ ದಿನದಲ್ಲಿ ಎಲ್ಲ ಹಂತದಲ್ಲೂ ಕೂಡ ಕಾರ್ಯಕ್ರಮಗಳು ಮಾಡ್ತೀವಿ. ಈಗ ಸುಮಾರು ಡ್ಯಾಮ್ಗಳು ಇದೇ ಥರ ಇದಾವೆ ಮೇಡಮ್. ಯಾಕಂದರೆ ಭದ್ರಾನು ಡ್ಯಾಮ್ ಕೃಷ್ಣ ಅಂದರೆ ಅವ್ರ ಮೊನ್ನೆ ಎಲ್ಲ ನೀರು ಪೋಲಾಗ್ತಾ ಇತ್ತು. ನಾನು ಬೆಳಗ್ಗೆಯಿಂದ ನೋಡ್ತಾ ಇದ್ದೀನಿ, ಮಾಧ್ಯಮದಲ್ಲಿ ಹೇಳ್ತಾ ಇದ್ದು KRSನಲ್ಲಿ ಪ್ರಾಬ್ಲಮ್ ಇದೆ, ಪ್ರತಿಯೊಂದು ಡ್ಯಾಮ್ನಲ್ಲಿದೆ. ಯಾಕಂದರೆ 50 ವರ್ಷದ ಹಿಂದಿನಿಂದ ಕಟ್ಟಿದಂಥವು ಕೆಲವೊಂದು ಡ್ಯಾಮ್ಗಳು 100 ವರ್ಷ ಆಯಿತು. ಸೊ ಏನೇನು ಮುಂಜಾಗ್ರತೆ ಕ್ರಮವಾಗಿ ತೆಗೆದುಕೊಳ್ಬೇಕು ಅದನ್ನೆಲ್ಲ ಮಾಡ್ತೀವಿ.